ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಭರ್ಜರಿ ಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಮಾಜಿ ಸೈನಿಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅಬ್ಬರದ ಪ್ರಚಾರ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ. ಮಾಜಿ ಸೈನಿಕರು ಬೆಂಬಲ ಕೊಡ್ತಿದ್ದಾರೆ. ಈಗ ಅವರಿಗೆ ಅಂದ್ರೆ ಸೈನಿಕರ ಬಲ ಸಿಕ್ಕಿದೆ. ಅವರಿಗೆ ಅವರ ನಗರಕ್ಕೆ ಭೇಟಿ ಕೊಟ್ಟು ಅವರ ಕಷ್ಟ ಸುಖಗಳನ್ನು ವಿಚಾರಿಸಿದ್ದಾರೆ. ಸಿದ್ಧಾರೂಢ ಮಂದಿರದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ಗೆ ಸಚಿವೆ ಅವರ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮೃಣಾಲ್ ಈಗ ಟೊಂಕ ಕಟ್ಟು ನಿಂತಿದ್ದಾರೆ. ಬೆಳಗಾವಿಯನ್ನ ಗೆದ್ದು ತೀರಬೇಕು ಅಂಥೇಳಿ ಹಠ ತೊಟ್ಟಿದ್ದಾರೆ. ಅವರ ತಾಯಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಸೈನಿಕರ ನಗರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸಿದ್ಧಾರೂಢ ಮಂದಿರಕ್ಕೆ ಭೇಟಿಯನ್ನು ಕೊಟ್ಟರು. ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿದರು, ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ನಿರಂತರವಾಗಿ ತಮ್ಮ ಮಗನ ಗೆಲುವಿಗೆ ಶ್ರಮಿಸ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ದಾರೆ. ಇನ್ನು ಸೈನಿಕರನ್ನು ಕೂಡ ಭೇಟಿಯಾದರು. ನಿವೃತ್ತ ಯೋಧರನ್ನ ಭೇಟಿಯಾಗಿ ಅವ್ರ ಜೊತೆ ಕೂಡ ಚರ್ಚೆಯನ್ನು ಮಾಡಿದರು. ಈಗ ಅವ್ರ ಸಹಕಾರ ಸಂಪೂರ್ಣವಾಗಿ ಮೃಣಾಲ್ಗೆ ಸಿಕ್ಕಿದೆ. ನೋಡಿ, ಬೆಳಗಾವಿಯ ಸೈನಿಕ ನಗರ ಅಂತಿದೆ. ಎಲ್ಲರೂ ಅಲ್ಲಿ ನಿವೃತ್ತ ಸೈನಿಕರೇ ಇದ್ದಾರೆ. ನೋಡಿ, ಅವರೇ ಅವ್ರನ್ನ ವೆಲ್ಕಮ್ ಮಾಡಿದ್ದು. ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ನಂತರ ಈಗ ಅವರ ಊರಿಗೆ ಆಗಮಿಸಿದಂಥವ್ರು ಏನಿದ್ದಾರೆ, ಸಾಕಷ್ಟು ವರ್ಷಗಳಿಂದ ಅಲ್ಲೇ ನೆಲೆಸಿದ್ದಾರೆ. ಅವರೀಗ ಮೃಣಾಲ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಅವರಲ್ಲಿ ಮತ ಯಾಚಿಸಿದ್ದಾರೆ. ಹೌದು, ಬದಲಾವಣೆ ಬೇಕು, ಮೃಣಾಲ್ ಅವ್ರನ್ನ ನಾವು ಬೆಂಬಲಿಸ್ತೀವಿ, ಅವ್ರನ್ನ ಆಯ್ಕೆ ಮಾಡ್ತೀವಿ, ಯುವಕರ ಒಂದು ಅಗತ್ಯ ನಮ್ಮ ದೇಶಕ್ಕಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆ ಮೃಣಾಲ್ ಅವರನ್ನು. ಪ್ರತಿಯೊಂದು ಹಳ್ಳಿಗಳಲ್ಲಾಗಿರ್ಬೋದು, ಪ್ರತಿಯೊಂದು ಏರಿಯಾಗಳಲ್ಲೂ ಕೂಡ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತಬೇಟೆಗಿಳಿದಿದ್ದಾರೆ. ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಜನರಿಗೆ ಅಂದರೆ ಆ ಒಂದು ವಿಚಾರವನ್ನು ತಲುಪಿಸ್ತಾ ಇದ್ದಾರೆ. ಅನುಷ್ಠಾನ ಆಗಿರೋದು. ಅದರ ಜೊತೆಗೆ ನಾವು ಅಧಿಕಾರಕ್ಕೆ ಬಂದರೆ, ಇಂಡಿಯಾ ಅಧಿಕಾರಕ್ಕೆ ಬಂದರೆ, ಇಂಡಿಯಾ ಒಕ್ಕೂಟ ಏನು ಮಾಡ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ. ಮತ್ತು ಮೃಣಾಲ್ ಆಯ್ಕೆ ಆದರೆ ಬೆಳಗಾವಿ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಮನವರಿಕೆ ಮಾಡಿಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಸೈನಿಕ ನಗರಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಭರ್ಜರಿ ಮತಯಾಚನೆಯನ್ನು ಮಾಡಿದ್ದಾರೆ. ಸಿದ್ಧಾರೂಢ ಮಂದಿರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮೃಣಾಲ್ ಅವರು ಹೋದ ಕಡೆಲೆಲ್ಲ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಉತ್ತಮವಾದಂಥ ಸ್ಪಂದನೆ ಸಿಗ್ತಾ ಇದೆ. ಬಹಳ ಪ್ರೀತಿಯಿಂದ ಜನ ಮಾತನಾಡ್ತಾ ಇದ್ದಾರೆ. ಮೃಣಾಲ್ ಅವರಿಗೆ ನಾವು ಆಶೀರ್ವಾದವನ್ನು ಮಾಡ್ತೇವೆ, ಅವರಿಗೆ ನಾವು ಮತವನ್ನು ಹಾಕ್ತೇವೆ, ಅವರಿಗೆ ಬೆಂಬಲವಾಗಿ ನಿಲ್ತೇವೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಮೃಣಾಲ್ ಅವರು ಕೂಡ ಗೆಲುವಿನ ವಿಶ್ವಾಸ ಇದೆ. ಬಹಳ ಮತಗಳ ಅಂತರದಿಂದ ಗೆಲ್ತೀವಿ ಅನ್ನುವಂಥ ನಂಬಿಕೆ ಜಾಸ್ತಿ ಆಗ್ತಾ ಇದೆ.